ಏನೇ ದುಡ್ಡು ಹೊಡಿಯಕ್ಕೂ ಹಂಗೆ ನೆನೆಯ ಈ ಮನೆ ಸೊಸೆ ಆಗ್ಬೇಕಾ ನೀನು? ಹಾ, ಏನು ಗೊತ್ತಿಲ್ದಿರಳು ದುಡ್ಡುಗೋಸ್ಕರ ಇಂಥ ಕಂತ್ರಿ ಕೆಲಸ ನಡುವೆ ಮಾಡ್ತೀಯ ನೀನು? ನೀನು ಈ ಕಂತ್ರಿ ಕೆಲಸಕ್ಕೆಲ್ಲಂದ್ರೆ ಫುಲ್ ಸ್ಟಾಪು. ನನ್ನ ಮಗನೇ ಮನೆಯಾಗಿಲ್ಲ ಅಂತಂದ್ರೆ ಮದುವೆ ಹೆಂಗೆ ಮಾಡ್ಕೊಂತೀಯಾ? ಸುಮ್ಮನೆ ಬಿದ್ದಿರಕ್ಕೆ ನಮ್ಮನೇನು ಧರ್ಮಛತ್ರ ಅಲ್ಲ ನೋಡು. ನನ್ನ ಮಗ ಮನೆಯಾಗೂ ಇಲ್ಲ, ಈ ಮನೆಗೆ ಬರೋದೂ ಇಲ್ಲ. ಕನ್ಸ್ ಕಾಣೋದು ನಾ ಬಿಟ್ಬಿಟ್ಟು ಇಲ್ಲಿಂದ ಹೊಂಟೋಗ್ಬಿಟ್ಟು ಸುಮ್ಕೆ ನೀಯ ದೊಡ್ಡದಾಗೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಕನ್ಸ್ಗಿನ್ಸೆಲ್ಲ ಕಾಣಕ್ಕೆ ಹೋಗ್ಬೇಡ ನೀನಂತಂದ್ರೆ. ಅಮ್ಮಿಕೊಂಡು ಇಲ್ಲಿಂದ ಹೋಗೋದು ಕಲ್ತ್ಕ ಬಂದ್ಬಿಟ್ಲು. ಓಹೋ ಈ ಮನೆ ಸೊಸೆ, ಅದ್ರಾಗೂ ಬಂಗಾರಮ್ಮನ ಸೊಸೆ ಆಗಬೇಕು ಅಂತಂದ್ರೆ ಅದಕ್ಕೂ ಯೋಗ್ಯತೆ ಇರಬೇಕೆ, ಯೋಗ್ಯತೆ. ನಿನಗ ಯಾವ ಯೋಗ್ಯತೆನೂ ಇಲ್ಲ. ಇಲ್ಲಿಂದ ಒಯ್ತಾ ಸುಮ್ಕೇನಿಯ. ನನ್ನ ಮಗ ಬತ್ತೋನಿ ಅಂತ ಪಾಪ ಕನ್ಸು ಕಾಣ್ಕೊಂಡು ಕುಂತಿದ್ಲೇನೋ ಕನ್ಸ. ಈಗ ಕನ್ಸೆಲ್ಲ ಥುಸ್ ಪಟಾಕಿ. ಇನ್ನು ಒದ್ಸಾದ್ರೆ ನನ್ನ ಮಗ ಮನೆಗೆ ಬರಕ್ಕಿಲ್ಲ. ಏನು ಮಾಡ್ಕೊಂತೀಯ ಮಾಡ್ಕೊ ಹೋಗೆ. ಅಯ್ಯಯ್ಯಯ್ಯಯ್ಯ ಥು, ನಿಮ್ಮಂತರು ಇರೋದ್ರಿಂದನೇ ಪ್ರಪಂಚ ಹಾಳಾಗೋಯ್ತಿರೋದು. ಮೊದ್ಲು ಹೆಂಗೋ ಸಂದಕ್ಕಿತ್ತು, ಇವಾಗಂತೂ ಹಾಳಾಗ ಬಿದ್ದೇನೆ ಹೋಯ್ತೈತೆ. ಇದೆಲ್ಲ ಯಾರಿಂದ? ಇದೆಲ್ಲ ನಿಮ್ಮಿಂದ ನಿನಗೆ ದರಿದ್ರದರಿಂದ. ಏನು ನಿನ್ನ ಮಗ ಇಲ್ಲ ಅಂದಿದ್ ಮಾತ್ರಕ್ಕೆ ಇವಳು ಮನೆ ಬಿಟ್ಬಿಟ್ಟು ಹೋಗ್ಬೇಕಾ? ಲೇ ಪದ್ದಿ, ನೀನ್ ಆಟ ಎಲ್ಲ ನಂತಾಗ ನಡಿಯಕ್ಕಿಲ್ಲ. ನನ್ನ ಮಗನೇ ಇಲ್ಲ ಅಂತಂದ್ರೆ ಈ ಬೇವಸ್ಸಿನ ಮನೆಗೆ ಇಟ್ಕೊಂಡು ಏನ್ ಮಾಡ್ತೀಯ? ನೋಡು, ನನ್ನ ಮಗ ಊರಾಗಿಲ್ಲ, ಅವನು ಬ್ಯಾರೆ ಕಡೆ ಹೋಗವನೆ. ಅವನು ಇನ್ನೊಂದು ವರ್ಷನೇ ಆಯ್ತದೋ 2 ವರ್ಷನೇ ಆಯ್ತದೋ ಬರಕ್ಕೆ. ಅಲ್ಲಿ ಗಂಟ ಇವಳೇನು ಸುಮ್ಕೆ ಆಟ ಆಡಕ್ ಮನೆ ಇಕ್ಕಂತೀಯ ಏನು? ಹಾ, ಏನ್ ಹಿಂಗೆ ಹೇಳ್ತಿದ್ಯಾ? ಅಂದ್ರೆ ಬೇಕು ಅಂತ ನೀನೇನಿಯ ಮಗು ನೋಡ್ ಕಳ್ಸಿದ್ಯಾ? ಊನೆ ನಾನೇ ಬೇಕು ಅಂತ ನನ್ನ ಮಗನ ಓಡ್ ಕಳ್ಸಿದೀನಿ. ಏನಿವಾಗ ನನ್ನ ಮಗನ ನೋಡ್ ಕಳ್ಸಿರೋದು ನಾನೇ ನೆನೆಯ. ವರ್ಷಲ್ಲ 2 ವರ್ಷ ಆದ್ರೂ ಬರಕಿಲ್ಲ, ನಿಮ್ ಕೈಗೆ ಸಿಗೋದೂ ಇಲ್ಲ. ಏನ್ ಮಾಡ್ತೀರೇ? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದಿರೋ ಅದನ್ನ ಮಾಡ್ರಿ. ಅದು ಎಲ್ಲಿ ಹುಡುಕರು ನನ್ನ ಮಗ ಸಿಗೋದು ಇಲ್ಲ, ಏನೂ ಇಲ್ಲ. ಈ ಕಂತ್ರಿನ ಮದುವೆ ಮಾಡ್ಕೊಳ್ಳೋದಕ್ಕೆ ಇನ್ನೂ ಪಂಚಾಯತಿ ಕಲಾಕ್ಸಕ್ಕೆ ನನ್ನ ಮಗ ಇರಬೇಕು ತಾನೆ. ನನ್ನ ಮಗನೇ ಇಲ್ಲ ಅಂತಂದ್ರೆ ಪಂಚಾಯತಿ ತಾನೆ ಹೆಂಗೆ ಕಲಾಕ್ಸ್ತೀಯಾ? ಆಗಕ್ಕಿಲ್ಲ ತಾನೆ ಪಂಚಾಯತಿ ಕಲಾಕ್ಸಕ್ಕೆ. ನನಗೆ ಗೊತ್ತು, ಪಂಚಾಯತಿ ಕಲಾಕ್ಸಕ್ಕೆ ನನ್ನ ಮಗನೇ ಬೇಕು. ಅದೇನು ಮಾಡ್ತೀಯೋ ಮಾಡೆ. ತಾನೇ ಬುದ್ಧಿವಂತಿ ಅಂತ ಅನ್ಕೊಂಡ್ಬಿಟ್ಟಿದ್ದೀಗಲ್ವಾ? ಇವಳನ್ನ ಕರ್ಕೊಂಡ್ಬಿಟ್ಟು ಬಂದು ಮನೆಗೆ ಇಟ್ಕೊಂಡಿದ್ಯಲ್ವಾ? ನಿನ್ನ ಗಂಡಂಗೆನೆಯ ಕಟ್ಬಿಡು, ನಿನ್ನ ಸೌತಿಯಾಗಿ ಮನೆಗೇನೆಯ ಇತ್ತಾಳೆ. ಏಯ್ ಬಂಗಾರಮ್ಮ, ನಾಲ್ಗೆ ಮೇಲೆ ಇಡ್ತಾ ಇರ್ಲಿ. ನಿನ್ನ ಮಕ್ಕಿಷ್ಟು ಹೆಂಗ್ ಮಾತಾಡ್ತಾಳೆ ನೋಡು. ಎಂತ ದರಿದ್ರದ್ದು ಮನೆಗಿದ್ದೀನಿ ಅನ್ನಿಸ್ತೈತೆ ನನ್ಗಂತೂ. ನಿನ್ನ ಮಕ್ಕೆ ಲೇ, ನೀನೇನು ಮಾಡಿದ್ರು ನಿನ್ನ ಆಟ ನಂತಾಗ ನಡೆಯಕ್ಕಿಲ್ಲ. ನನ್ನ ಮಗ ಇಲ್ಲ, ಅದೇನು ಕಿಸಿತ್ಯೋ ಕಿಸಿ ಇವಾಗ ಕುಂತ್ಕೊಂಡು. ಅಯ್ಯೋ ಅಕ್ಕ, ನನ್ನಿಂದ ನೀವೂನುವೆ ಚೆನ್ನಾಗಿಲ್ಲ. ನೀವೂನುವೆ ಜಾಸ್ತಿ ರಿಸ್ಕ್ ತಗೋತಾ ಇದ್ದೀರಾ ಅನ್ನಿಸ್ತದೆ. ಆ ನನ್ನ ಮಗ ಇಲ್ಲ, ಆ ನನ್ನ ಮಗ ಎಲ್ಗೊಂಡ್ರೆ ಹೊಂಟೋಗ್ಬಿಟ್ಟವನೆ ಅಂತ ಅನ್ನಿಸ್ತದೆ. ನನಗೆ ಕೈ ಕೊಟ್ಬಿಟ್ಟು ಹೊಂಟೋಗ್ಬಿಟ್ಟ. ನಾನು ಹೆಂಗೋ ಸಾಯಕ್ಕೋ ಗೀಯಕ್ಕೋ ಏನೋ ಪ್ರಯತ್ನ ಪಟ್ಕೊಂಡು ಹೆಂಗೋ ಇತ್ತಿದ್ದೆ. ಅಕ್ಕ, ನೀವು ಇಲ್ಲಿಗೆ ನನ್ನ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಸುಮ್ಮನೆ ನೀಯ ನನಗೆ ಒಂಥರ ಆಯ್ತೈತೆ. ಸುಮ್ಮನೆ ನೀಯ ನೀವು ನಿಮ್ಮಿದನ್ನು ಹಾಳು ಮಾಡ್ಕೊತಾ ಇದ್ದೀರಾ. ಅಕ್ಕ ಪ್ಲೀಸ್ ನೋಡಿ, ಇದೆಲ್ಲ ನನಗೆ ಬೇಡ. ಸುಮ್ಮನೆ ಇದ್ಬಿಡಿ. ನನ್ನ ಸವಾಸಕ್ಕೇನು ಬರೋಕ್ಕೆ ಹೋಗ್ಬೇಡಿ. ನಿಮ್ಮ ಪಾಡು ನೀವಿರಿ, ನನ್ನ ಪಾಡು ನಾನು ಎಲ್ಗಾನ ಹೊಂಟೋಯ್ತೀನಿ. ನಾನಂತೂ ಇಲ್ಲಂತೂ ಇರೋಕ್ಕಿಲ್ಲ, ಎಲ್ಗಾನ ಹೊಂಟೋಗ್ಬಿಡ್ತೀನಿ. ಹಂಗ್ಯಾಕೆ ಅಂದಿಗೆ ನೀನು? ಹಂಗೆ ಯಾಕೆ ಅಂದಿಗ ನೀನು? ಅಮಿಕೊಂಡು ಇರೋದು ಕಲ್ತ್ಕ ನೀನು. ನಿನಗಿನ್ನೂ ಗೊತ್ತಾಗಕ್ಕಿಲ್ಲ ನಿಂಗೆ. ಯಾಕೆ ಸತ್ಬಿಟ್ಟು ಏನು ಸಾಧನೆ ಮಾಡ್ತೀಯಾ? ಇಂಥವರೆಲ್ಲ ಮೆರ್ಕೊಂಡು ಸಂದಕ್ಕೆ ಇರ್ತಾರೆ. ನೀನು ಸತ್ರೆ ತಲೆ ಉಪಯೋಗಿಸೋದು ಬಿಟ್ಬಿಟ್ಟು ಬ್ಯಾರೆ ದಾರಿ ನೆನೆಯೇ ಇಲ್ಲ. ನನ್ನ ಮಗ ಎಲ್ಲೋನೆ ಅಂತ ಹುಡುಕ್ಬೇಕಲ್ಲ. ಎಲ್ಲೋಗಿರ್ತಾನೆ? ಫೋನ್ ಮಾಡಿ ನೋಡ್ದಾ? ಸ್ವಿಚ್ ಆಫ್ ಕಣಕ್ಕ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಹೆಂಗಿರ್ತದೆ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ರೆ ಏನು ಪ್ರಯೋಜನ ಇರಲ್ಲ ಕಣಕ್ಕ. ಅವ್ರು ಹುಡುಕ್ತೀನಿ ಅಂತ ಹೇಳ್ತಾರೆ, ಆದರೆ ಅವನು ಎಲ್ಲನೋ ಹೋಗ್ಬಿಟ್ಟು ಬೇರೆ ಕಡೆ ಬೇರೆ ರಾಜ್ಯದಾಗೆಲ್ಲ ಮಡಿಕೊಬಿಟ್ರೆ ಎಲ್ಲಿ ಹುಡುಕ್ತಾರೆ? ವರ್ಷಗಳು ಬೇಕು. ಮತ್ತು ಕಳ್ಳನ ಮಗ ಎಲ್ಲೋದ್ನೆ? ಕಳ್ಳನ ಮಗ ತಪ್ಪಿಸ್ಕೊಂಡು ನಿನ್ನ ಮದುವೆ ಮಾಡ್ಕೋಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗ್ಬಿಟ್ಟು ಯಾವ್ದಾನ ಹುಡುಗಿ ಜೊತೆ ಸೆಟ್ಲು ಇಟ್ಲಾಗವನ ಏನು ಅಂತ ಏನು ಅರ್ಥ ಆಯ್ತಿಲ್ವೇ ರೀ? ನಿಮ್ಮ ತಮ್ಮನೆಲ್ಲ ನಾನು ನೋಡಿದ್ರೆ ಅವ್ನಿಗೆ ಯಾರನ್ನ ಫ್ರೆಂಡ್ಸ್ ಯಾರನ್ನ ಅವ್ರ ಊರಾಗ ಶಾನೆ? ಫ್ರೆಂಡ್ಸು ಅಂದರೆ ಒಂದು ಇಬ್ಬರು ಅವ್ರು ಅಷ್ಟೇ ನೀನು. ಅದೇ ಆ ಕೆಳಗು ಮನೆ ಇವಕ್ಕ ಅವಳಲ್ಲಮ್ಮ ಕಣಮ್ಮಕ್ಕ, ಅವ್ರ ಮಗನೂ ಹಂಗೆ ಪಕ್ಕದ ಮನೆಗೂ ಅವ್ರು ನೋಡು, ಅವ್ರು ಇಬ್ಬರೇನೇನಿಯ ಇರೋದು ಫ್ರೆಂಡ್ಸು ಅಂತ. ಇವ್ನಿಗೆ ಯಾರೂ ಇಲ್ಲ. ಯಾಕೆ, ಏನಾಯ್ತು? ನೋಡ್ರಿ, ಇವಳನ್ನ ಮದುವೆ ಮಾಡ್ಕೋಬೇಕಾಯ್ತದೆ ಅಂತ ಹೇಳ್ಬಿಟ್ಟು 3 ಬಿಟ್ಬಿಟ್ಟು ಎಸ್ಕೇಪ್ ಆಗೋಗ್ಬಿಟ್ಟವನೆ. ಅಯ್ಯೋ ದೇವ್ರೆ, ನೀನು ಹೇಳಿಲ್ವ ಬುದ್ಧಿ? ಇವ್ರನ್ನೆಲ್ಲ ಬಿಟ್ಬಿಡು, ಆಗಲ್ಲ ಸರ್ ಮಾಡಕ್ಕೆ ಅಂತ ಪಾಪ ಹುಡ್ಗಿನ ಕರ್ಕೊಬಿಟ್ಟು ಬಂದಿವಾಗ. ಇಷ್ಟು ದಿನ ಹೆಂಗೂ ಗುಟ್ಟಾಗಿತ್ತು, ಎಲ್ಲ ರೊಟ್ಟು ಮಾಡ್ಬಿಟ್ಟು ನೀನು ಕರ್ಕೊಂಬಿಟ್ಟು ಬಂದಿವಾಗ ಈ ಹುಡುಗಿ ಜೀವನ ನೀನು ಸುಮ್ಕೇನಿ ಹಾಳು ಮಾಡ್ತಿದ್ದೀಗ ಅಂತ ಅನ್ನಿಸ್ತಿಲ್ವಾ? ಅವರೆಲ್ಲ ಕೇಳೋ ಜನ ಅಲ್ಲ ಕಣಮ್ಮಿ, ಅವರೆಲ್ಲ ಕೇಳೋದಿಲ್ಲ ಅಂದರೆ ನೀನು ಕೇಳೋದೇ ಇಲ್ಲ ನನ್ನ ಮಾತ. ಅಯ್ಯೋ ರೀ, ಇದೇನ್ರಿ ಹಿಂಗೆ ಮಾತಾಡ್ತೀರಾ? ಹಂಗಂತ ಒಬ್ರ ಜೀವನ ಹಾಳಾಗೋಯ್ತೈತೆ ಅಂತ ಹೇಳ್ಬಿಟ್ಟು ಸುಮ್ಮನಿರ್ಬೇಕಾ? ಹೇಳಿ, ಒಂದು ಜೀವನ, ಹೆಣ್ಣಿನ ಜೀವನ, ಒಂದು ಜೀವನ ಹಾಳಾಗೋಯ್ತೈತೆ ಅಂಥದ್ರಾಗ ನೋಡ್ಕೊಂಡು ಸುಮ್ಮನಿರೋಕ್ಕೆ ನಿಮಗೆ ಮನ್ಸೈತೇನೋ? ನನಗೆ ಮನ್ಸಿಲ್ಲ. ಆ ಬೇವರ್ಸಿ ನನ್ನ ಮಗ ಎಲ್ಲಿದ್ರೂ ಹುಡುಕ್ತೀನಿ, ಬಿಡಕ್ಕಿಲ್ಲ. ಅಕ್ಕ, ಈ ಅಣ್ಣ ಹೇಳೋದು
ನಿಜನೇ ಐತೆ. ಸುಮ್ಮನೆ ನೀವು ನನಗೋಸ್ಕರ ಹುಡ್ಕಿ 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 ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಹಾಂ. ಸರಿನಾ? ಸುಮ್ಮನೆ ಯಾಕೆ ಹಾಳು ಮಾಡ್ಕೊತೀರಾ? ಇದು ಮಾಡ್ಕೊಂಡು ಈಗ ನನ್ನ ಪಾಡು ನಾನು ಬಿಡಿ, ನಾನು ಹೆಂಗೋ ನೋಡ್ಕೊತೀನಿ. ನೀನು ಸುಮ್ಮನೆ ರಮ್ಮಿ, ನನಗೇನೂ ಕೈಲಾಗಲ್ಲ ಅಂತ ಹೇಳದ್ನ? ಹಾಂ ಹೇಳು. ನಾನು ಕೈಲಾಗಲ್ಲ ಅಂತ ಕೈ ಬಿಟ್ಟಾಗ ನೀನು ಅಮ್ಮಕ್ಕಿಂತ ಹೇಳು. ಇದ್ದೀವಿ ಈ ಪೊದ್ದಿ ಕೈಲಾಗ್ದಿರ ಅಂಥದ್ದು ಏನೂ ಇಲ್ಲ. ನನ್ನ ಮಗ ಎಲ್ಲಿದ್ರೂ ಅವನೇ ಬರ್ಬೇಕಾಗಿ ಮಾಡ್ತೀನಿ, ಸುಮ್ಕಿರು. ಈ ಪೊದ್ದಕ್ಕ ಯಾಕೆ ಇಷ್ಟೊಂದು ಕಷ್ಟಪಡ್ತಾಯಿತ್ತೋ ನನಗೋಸ್ಕರ ಕಣಪ್ಪ. ದೇವ್ರನೇ, ನಮ್ಮ ಅಕ್ಕ ಇದ್ದಿದ್ರು ಇಷ್ಟು ಕಷ್ಟಪಡ್ತಿರ್ವೇನೋ, ಅಷ್ಟು ಕಷ್ಟಪಡ್ತಾಯಿದ್ದೀವಿ ಅಕ್ಕ. ಏಯ್ ನಿಜ ಹೇಳ, ನಿನ್ನ ಫ್ರೆಂಡೇ ತಾನೇ ಕಳ್ಳನ ಮಗ, ಬಂಗಾರಿ ಮಗ, ನಿನ್ನ ಫ್ರೆಂಡೇ ತಾನೇ? ಎಲ್ಲೋಗವನೇ, ಯಾರ ಜೊತೆ ಹೋಗವನೇ ಅಂತ ಹೇಳ್ಬಿಟ್ಟು ನಿಜ ಹೇಳಿದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಸುಮ್ಕಿರಕ್ಕಿಲ್ಲ. ಎಲ್ಲೋನ್ ಹೇಳು, ನಿನಗೆ ಗೊತ್ತಿರಕ್ಕಿಲ್ವಾ? ಗೊತ್ತಿರ್ತದೆ ತಾನೇ, ನಿಜ ಹೇಳು. ಅಯ್ಯೋ ಅಕ್ಕೋ, ನನಗಂತೂ ಗೊತ್ತಿಲ್ಲ, ನಿಜವಾಗೂ ನನಗಂತೂ ಗೊತ್ತಿಲ್ಲ. ಯಪ್ಪ, ನನ್ನನ್ನು ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ? ನನಗಂತೂ ಅವನು ಎಲ್ಲೋದ ಅಂತನೂ ಗೊತ್ತಿಲ್ಲ. ನೋಡ್ಲಾ, ಸುಳ್ಳು ಹೇಳ್ಬೇಡ, ಸುಮ್ಕೇನಂತ ತೊಗ್ಲಾಕೊಂಡು ಗಾಳಿ ಬಿಡಿಸ್ಬಿಡ್ತೀನಿ. ಅಕ್ಕ, ನಮ್ಮ ತಾಯಣೆ ಕೇಳ್ತೀನಿ, ನಮ್ಮ ತಾಯಣೆ ಕೇಳ್ತೀನಿ. ನಿಜವಾಗ್ಲೂ ನಾನಂತೂ ಅವನ ಜೊತೆ ಬಿಟ್ಬಿಟ್ಟು ಶಾನೆ ದಿನ ಆಗೋಯ್ತು. ನಿಜವಾಗೂ ಅವನು ನಾನು ಕಿತ್ತಾಡ್ಕೊಂಬಿಟ್ಟಿದ್ದೀವಿ. ನನಗಂತೂ ಅವನ ಇಸ್ಯ ಏನೂ ಗೊತ್ತಿಲ್ಲ, ದೇವ್ರನೇ ಗೊತ್ತಿಲ್ಲ ಕಣಕ್ಕ. ನಂಬಕ್ಕ ಅವನು ಏನು ಮಾಡ್ತಾವನೆ ಎತ್ತ ಅಂತನೂ ಗೊತ್ತಿಲ್ಲ. ಕಳ್ಳನ ಮಗ ಕಣಕ್ಕ, ಊರೂರು ಅಲಿತಿರ್ತಾನೆ. ಅದಕ್ಕೆ ನೀ ಅವ್ನ ಸವಾಸ ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ. ಸರಿ, ಅವನ ವಿಷಯ ಯಾರು ಗೊತ್ತಾಯ್ತದೆ? ಹಾಂ ಹಾಂ ಅವನು ಎಲ್ಲವನೇ ಅಂತ ಯಾರು ಗೊತ್ತಿರ್ತದೆ ವಿಷಯ? ಅಕ್ಕ, ಅವ್ರ ಅಮ್ಮಂಗೆ ಅಷ್ಟೇ ಗೊತ್ತಿರ್ತದೆ ಕಣಕ್ಕ. ಅವ್ರ ಅಮ್ಮಂಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರೋಕ್ಕಿಲ್ಲ. ಅವ್ರ ಅಮ್ಮಂಗೆ ನಿಜವಾಗ್ಲೂ ಗೊತ್ತಿರ್ತದೆ. ಅವ್ರ ಅಮ್ಮಂಗೆ ಎಲ್ಲ ವಿಷಯನೂ ಅವ್ರ ಅಮ್ಮಂಗೆ ಹೇಳಿರ್ತಾನೆ ಅವನು. ಸರಿ ಬಿಡು, ಆಯ್ತು, ಏನೋ ಒಂದು ಮಾಡಿದ್ರೆ ಆಯ್ತು. ಇವಕ್ಕ ಇನ್ನು ಅವನ್ನ ಬಿಡಲ್ಲ ಬಿಡು. ಅವನ ಕತೆ ಮುಗೀತು ಅಂತಾನೆ ನೀ ಅರ್ಥ. ಫುಲ್ಲು ಫಿನಿಶ್ ಅಷ್ಟೇನೆ ನೀ. ಲೇ ಜಯಮ್ಮ, ನನಗೆ ಏನು ಮಾಡಬೇಕೋ ಏನು ಬಿಡಬೇಕೋ ಗೊತ್ತಾಯ್ತಿಲ್ಲ ಕಣಮ್ಮಿ. ಅಲ್ಲ, ಏನು ಮಾಡೋದೆಲ್ಲ ಮಾಡಿಬಿಟ್ಟೆ ನಾನಂತೂ. ಹುಡುಗಿನ ಕರ್ಕೊಂಬಿಟ್ಟು ಬಂದು ಮನೆಗೆ ಇಟ್ಕೊಂಡಿದ್ದೀನಿ. ಆದರೆ ಅವಳು ಬಂಗಾರಿ ಅವಳಲ್ಲ, ಮಗುನೇನೇ ಓಡ್ ಕಳಿಸ್ಬಿಟ್ಟವಳೆ ಅದೆಲ್ಗೋನು. ಈಗ ಅವ್ನು ಹುಡ್ಕೋದು ಹೆಂಗೆ? ಏನಾರ ಮಾಡಿ ಹುಡುಕ್ಬೇಕಲ್ವೇನೆ? ಏನಾರ ಒಂದು ಐಡಿಯಾನ ಕೊಡೆ. ಪಾಪ ಹುಡುಗಿ ನೋಡ್ರೆ ಬೇಜಾರಾಯ್ತದೆ. ಬೆಳಗ್ಗೆ ಎಲ್ಲ ಜೋರಾಗಿ ಬಿಲ್ಡಪ್ ಕೊಟ್ಬಿಟ್ಟು ಆವಾಜ್ ಹಾಕ್ಬಿಟ್ಟು ನಾನು ಹಂಗೆ, ನಾನು ಹಿಂಗೆ, ಹಂಗೆ ಹಿಂಗೆ ಅಂತ ಫುಲ್ಲು ಬಿಲ್ಡಪ್ ಕೊಟ್ಬಿಟ್ಟು ಬಂದೆ. ಆದರೆ ಇವಾಗ ಏನು ಮಾಡಬೇಕು, ಏನು ಬಿಡಬೇಕು, ನನಗಂತೂ ನಿಜ ಒಂದು ಅರ್ಥ ಆಯ್ತಿಲ್ಲ. ಏನು ಮಾಡಬೇಕು? ಹಾಂ, ಹೆಂಗ ನನ್ನ ಮಗುನ ಹುಡ್ಕೋದು? ಈ ಪೊದ್ದಿ ಸೋತೋಗ್ಬಿಟ್ಲ ಅಂತೇಳ್ಬಿಟ್ಟು ಭಯ ಆಯ್ತದ ಕಣೆ ಜಮ್ಮ. ಅದಕ್ಕೆ ನಿಂತಾಗಿ ಬಂದಿದ್ದು, ಏನು ಮಾಡಬೇಕು ಅಂತ. ಲೇ ಪೊದ್ದಿ, ಅವನು ನಂಗೆ ಓಡಾಗೋನೆ ಅಂದರೆ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು. ಇಲ್ಲಾಂದರೆ ಶಾಸ್ತ್ರಿಗಳವ್ರು ಅವರಲ್ಲ, ದೇವ್ರು ಬರ್ತದಲ್ಲ, ದೇವ್ರನ್ನೇ ಕೇಳೋಣ ಬಾ, ಅವನು ಹೆಂಗನ ಮಾಡ್ಬಿಟ್ಟು ಕರ್ಸಪ್ಪ ಅಂತ ಹೇಳ್ಬಿಟ್ಟು ಕೇಳಬೇಕು. ಇಲ್ಲ ಅಂದರೆ ನೀನು ಹಿಂಗೆಲ್ಲ ಚಾಲೆಂಜ್ ಮಾಡಿದ್ಯಾ ಅಂತ ಹೇಳಿದ್ರೆ ನೀನು ಸೋತೋಗ್ಬಿಡ್ತೀಯ ಅಷ್ಟೇನಿಯ. ಈಗ ಏನಾರ ಮಾಡಬೇಕಲ್ಲ. ಬಾ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ. ಆಗಲ್ಲಲೇ ಜಯಮ್ಮ, ಆಗಲ್ಲ. ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ರೆ ಅವ್ರು ಹುಡ್ಕಕ್ಕೆ ಇನ್ನು 6 ತಿಂಗಳು ಬೇಕೋ 3 ತಿಂಗಳು ಬೇಕೋ ಗೊತ್ತಿಲ್ಲ. ಈಗ ಆಗ್ಲೇನೇನಿಯ ಗೊತ್ತಲ್ಲ ಇಲ್ಲಿ ಎಂಥ ಗತಿಯಾಗೈತೆ ನನಗೆ ಅಂತ ಹೇಳ್ಬಿಟ್ಟು ಆ ಹುಡುಗಿನ ಕರ್ಕೊಬಿಟ್ಟು ಬಂದು ಮನೆಗೆ ಬೇರೆ ಮಡಿಕೊಂಬಿಟ್ಟಿವ್ನಿ. ಏನಾಯ್ತದ ನನಗಂತೂ ಗೊತ್ತಿಲ್ಲ. ಏನು ಮಾಡೋದು ಅಂತನೂ ಅರ್ಥ ಆಯ್ತಿಲ್ಲ. ಏನು ಮಾಡೋದು? ಹಾಂ, ನಾನು ಸೋತೆ ಅಂತ ಒಪ್ಕೊಂಡು ಹುಡುಗಿನ ಈಚೆ ಕಡೆ ಕಳ್ಸೋಕ್ಕಾಗಕ್ಕಿಲ್ಲ. ಅವ್ರ ಅಪ್ಪ ಅಮ್ಮ ಎಲ್ಲರೂ ಹಾಂ ಈಚೆ ಕಡೆಗೆ ತಳ್ಳಿದ್ರು. ನಾನೇ ಅವಳನ್ನ ಕರ್ಕೊಂಬಿಟ್ಟು ಬಂದಿದ್ದೀನಿ. ಈಗ ಅದಕ್ಕೆ ನಂಗೆ ತಲೆನೇ ಓಡ್ತಾ ಇಲ್ಲ. ಬದಿ, ನಿನ್ನ ಕೈಲಿ ಆಗ್ದಿರೋದು ಏನೂ ಇಲ್ಲ, ಆಯ್ತದೆ. ನಿಧಾನ ಕುಂತ್ಕೊಂಡು ಎಲ್ಲ ಒಂಥರ ಯೋಚನೆ ಮಾಡು, ಎಲ್ಲದಕ್ಕೂ ಒಂದು ಉತ್ತರ ಸಿಗ್ತದೆ. ನೀನು ಹಿಂಗೆ ಟೆನ್ಷನ್ನಾಗಿ ಓಡಾಡಿದ್ರೆ ನಿಂಗೆ ಯಾವ ಉತ್ತರನೂ ಸಿಗೋಕ್ಕಿಲ್ಲ. ಒಂಥರ ಕುಂತ್ಕೊಂಡು ನೀನು ಯೋಚನೆ ಮಾಡು, ಎಲ್ಲ ಸಿಗ್ತದೆ. ನೀನು ಏನು ಮಾಡ್ತೀಯೋ ಕೆಲಸಕ್ಕೆಲ್ಲಂದರೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಈ ಜಯಮ್ಮ ಯಾವಾಗೂ ನಿನ್ನ ಜೊತೆ ನೀ ಐತಾಳೆ. ಈ ಜಯಮ್ಮನ ನಿನ್ನ ಮರಿಬೇಡ. ಏನು ಬೇಕೋ ಸಹಾಯ ಕೇಳು, ಅದನ್ನು ನಾನು ಮಾಡ್ತೀನಿ. ಸರಿ ಆಯಿತು, ಯೋಚನೆ ಮಾಡ್ತೀನಿ. ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನೇನೇ ಪ್ಲಾನ್ ಮಾಡಿಬಿಟ್ಟು ಯೋಚನೆ ಮಾಡ್ತೀನಿ. ನೀನು ಅಷ್ಟೇ ಯೋಚನೆ ಮಾಡಿ ಜಯಮ್ಮ, ಏನಾರ ಸಿಗ್ಬೋದಾ ಅಂತ. ಆ ಕಳ್ಳನ ಮಗ ಎಲ್ಲನ ಸಿಗ್ತಾನ ಅಂತ ಹೇಳ್ಬಿಟ್ಟು ಹುಡುಕು. ಯಾವುದನ ಇಲ್ಲಿ ಫ್ರೆಂಡ್ಸು ರಿಲೇಟಿವ್ಸು ಯಾರ ಮಧ್ಯನಾಗಲಿ ಸಿಗಲೇಬೇಕಾ ಕಳ್ಳನ ಮಗ, ಬಿಡಬೇಡ. ಸರಿ ಆಯ್ತು ಕಣ್ಪುದ್ದಿ, ಏನಾರ ವಿಷಯ ಗೊತ್ತಾದ್ರೆ ನಾನು ನಿನಗೆ ಫಸ್ಟ್ ಫೋನ್ ಹಾಕ್ತೀನಿ. ಸರಿ ಆಯಿತು, ನೋಡೋಣ. ನಾನು ಹೋಗಿ ಮನೆ ಕುಂತ್ಕೊಂಡು ಯೋಚನೆ ಮಾಡ್ತೀನಿ. ಅಲ್ಲಿ ಇಲ್ಲಿ ಸುಮಾರು ಕಡೆ ಹುಡುಕದೆ ಸಿಗಲಿಲ್ಲ. ಸರಿ, ಮಂತಕ್ಕೆ ನೀವು ಹೋಯ್ತೀನಿ. ಸರಿ ಆಯಿತು.
ಸಿಕ್ಕುದ್ನೇನೆ ಪದ್ದಿ ನನ್ನ ಮಗ ಸಿಕ್ಕುದ್ನಾ ಸಿಗಲ್ಲ ಈ ಜನ್ಮದಾಗ ಅವ್ನು ಸಿಗಲ್ಲ ನೀನು ಅನ್ಕೊಂಡಿದ್ದ ಹ್ಮ್ ಹ್ಮ್ ಏನೋ ನಿನ್ನ ಕೈಲಿ ಮಾಡೋಕ್ಕಾಗದೇ ಇಲ್ಲ ನೋಡ್ತಿರು ಆ ಹೆಂಗೆ ಪಟ 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 ಅಂತ ಹೇಳ್ಬಿಟ್ಟು ನೀನೇನಿಯ ಹತ್ಕೊಂಡು ಕುತ್ಕತೀಯ ನನ್ನ ಮುಂದೆ ಅಂತ ನನ್ನ ಮುಂದೆ ಗೆಲ್ಲ ಮಾತೇ ಇಲ್ಲ ಇಷ್ಟು ದಿನ ಆಡಿದ ಆಟನೇ ಬ್ಯಾರೆ ಇನ್ನು ಮುಂದೆ ನಾನು ಆಡ ಆಟನೇ ಬ್ಯಾರೆ ಹ್ಮ್ ಇವತ್ತು ಸಿಗ್ದಿದ್ದಂಗೆ ಇರ್ಬೋದು ನಾಳೆ ಸಿಗ್ದಿದ್ದಂಗೆ ಇರ್ತಾನ ಈ ಪೊದ್ದಿ ತಲೆನಾಗೆ ಏನಾರ ಒಂದು ಐಡಿಯಾ ಬಂದೇ ಬರ್ತದೆ ಪೊದ್ದಿ ಕರೆಸ್ತಾಳೆ ನಿನ್ನ ಮಗುನ ಪಂಚಾಯತಿ ಕಲಾಕ್ಸ್ತಾಳೆ ಆದರೆ ಒಂದು ಹೆಣ್ಣು ಹುಡುಗಿಗೆ ಅನ್ಯಾಯ ಮಾಡ್ತಿದ್ದೀರಲ್ಲ ನೀವು ನಿಮ್ಮ ಹೆಣ್ಮಕ್ಳಂತೂ ಏನು ಉದ್ಧಾರ ಆಗಕ್ಕಿಲ್ಲ ಹಾಳಾಗಿ ಏನಿಯ ಹೋಗೋದು ನೋಡ್ತಾ ಇರ್ರಿ ಥು ನಿಮ್ಮನ್ನು ನೋಡಿದ್ರೆ ಏನಿಯ ಬೇಜಾರಾಯ್ತದೆ ನನಗಂತೂ ಎಂಥ ಕೆಲಸ ಮಾಡ್ತೀರಾ ನೀವಂತೂ ಅಂತ ಹೇಳಿದ್ರೆ ಥು ಕುಣಿಲಾರ್ದರು ನೆಲಡೊಂಕಂತೆ ಈ ಬಂಗಾರಮ್ಮನ ತಲೆ ನಿಂಗೆ ಇನ್ನೂ ಗೊತ್ತಿಲ್ಲ ಕಣಲಿ ನೀನಿನ್ನೂ ಜುಜ್ಜುಮಿ ಅಷ್ಟೇ ನೀನಿಯಾ ಈ ಬಂಗಾರಮ್ಮ ಏನು ಅಂತ ತಿಳ್ಕೊಳಕ್ಕೆ ನಿಂಗೆ ಇನ್ನೊಂದು ಜನ್ಮ ಎತ್ತು ಬರಬೇಕು ಹೋಗು ಹಾಲು ಕುಡಿದು ಪಾಚಿ ಮಾಡೋಗು ಹ್ಞೂ ನಾನು ಪಾಚಿ ಮಾಡ್ತೀನೋ ನೀನು ಪಾಚಿ ಮಾಡ್ತೀಯೋ ಆಮೇಕಿಂದ ನೋಡೋಣ ಬಿಡು ಯಾರು ಪಾಚಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೋಗೆ ನನ್ನ ಮುಂದೆ ನೀನು ಏನೇನು ಅಲ್ಲ ಬಚ್ಚಿ ಬಚ್ಚಿ ತೋರಿಸ್ತೀನಿ ಈ ಪದ್ದಿ ಏನಾದರೂ ಮಾಡೋಕ್ಕಾಯ್ತದ ಈ ಪದ್ದಿ ಕೈಲಿ ಸಾಧ್ಯನೇ ಇಲ್ಲ ಈ ಪದ್ದಿ ಕೈಲಿ ಏನು ಮಾಡೋಕ್ಕಾಗಿಲ್ಲ ನಂಗೆ ಸಂದಾಗ ಗೊತ್ತು ನನ್ನ ಮಗ ಆರಾಮಾಗೆ ಆಂಧ್ರ ಪ್ರದೇಶಕ್ಕೆ ಕಳಿಸ್ಬಿಟ್ಟಿವ್ನಿ ಇವಳಿನೆಲ್ಲ ಇಲ್ಲೆಲ್ಲ ಹುಡ್ಕಿದ್ರು ಎಲ್ಲೂ ಸಿಗಕ್ಕಿಲ್ಲ ಕರ್ನಾಟಕ ಎಲ್ಲ ಹುಡ್ಕಿದ್ರು ಸಿಗಕ್ಕಿಲ್ಲ ನನ್ನ ಮಗನ ಬೇರೆ ಪ್ರದೇಶಕ್ಕೆ ಕಳಿಸ್ಬಿಡ್ತೀನಿ ರಾಜ್ಯಕ್ಕೆ ನನಗೆ ಸಾಯಿಲಿ ಹುಡುಕಿ ನನ್ನ ಮಗಂಗೆ ಫೋನ್ ಸಮೇತ ಬದಲಾಯಿಸ್ಬಿಟ್ಟಿದ್ದೀನಿ ಸಿಮ್ ಸಮೇತ ಬದಲಾಯಿಸ್ಬಿಟ್ಟಿದ್ದೀನಿ ಅದೀನಿ ಹೆಂಗೆ ಹುಡುಕ್ಲಿ ವರ್ಷದ ಗಂಟ ಕಾಯ್ತಾಳ ನನ್ನ ಮಗಂಗೆ ಅಷ್ಟಾಗೆ ನೆನೆಯ ಮದುವೆ ಒಳ್ಳೆ ಹುಡುಗಿ ನೋಡ್ಬಿಟ್ಟು ಮದುವೆ ಮಾಡಿಬಿಟ್ಟು ಸೊಸೆ ಸಮೇತ ಮನೆ ಕರ್ಕೊಂಬಿಟ್ಟು ಬರ್ತೀನಿ ಆಮೇಕಿಂತ ನೋಡೋಣ ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಾಳೆ ಹೋಗ್ಬಿಟ್ಟು ಮದುವೆಗೆ ಮಾತುಕತೆಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಮಾತಾಡ್ಕೊಂಬಿಟ್ಟು ಬರಬೇಕು ನಾನು ಅನ್ಕೊಂಡಂಗೆ ಏನಿಯ ಮಾಡ್ತೀನಿ ಈ ಪದ್ದಿಗೆ ಸರಿಯಾಗಿ ಬುದ್ಧಿ ಕಲಿಸ್ದಂಗೂ ಆಯ್ತದೆ ಕಲಿಸ್ತೀನಿ ಇನ್ನೂ ಕಲಿಸ್ತೀನಿ ಮೆರೀತಾವಳಲ್ಲ ಮೆರೀಲಿ